ಹಾಯ್ ಹಲೋ ಎಲ್ರಿಗೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋ ನೋಡಿಬಿಟ್ಟು ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾವಿವತ್ತು ನಮ್ಮ ಅಮ್ಮ ಅವ್ರ ಊರಲ್ಲಿ ಬಾಬಾಯನ ಹಬ್ಬ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ನನ್ನ ತವ್ರ ಮನೇಲೆ ನಮ್ಮ ಅಕ್ಕನೂ ಕೊಟ್ಟು ಮದುವೆ ಮಾಡಿರೋದು, ಹಂಗಾಗಿ ನಮ್ಮ ಅಕ್ಕ ಅವ್ರೂರು ನಮ್ಮ ಅಮ್ಮ ಅವ್ರೂರು ಒಂದೇ ಊರು. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ನನ್ನ ತವ್ರ ಮನೇಲಿ ಯಾವ ರೀತಿ ಬಾಬಾಯನ ಹಬ್ಬ ಮಾಡ್ತಾರಂತ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತಪ್ಪದೆ ಲಾಸ್ಟ್ ಕೊನೆವರೆಗೂ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಬಂದಿಲ್ಲ ಬಾಬಾಯಿಗೆ ಸಕ್ಕರೆ ಎಲ್ಲ ಸೋದಿಸ್ಕೊಂಡು ಮತ್ತೆ ಇಲ್ಲಿ ಮನೆ ಹತ್ರ ಬಂದ್ವಿ. ನಮ್ಮ ಅಕ್ಕ ಅವ್ರ ಮನೆ ಹತ್ರ ಬಂದ್ವಿ. ನಮ್ಮ ಅಕ್ಕ ಅವ್ರ ಮನೇಲಿ ಹಬ್ಬದ ಅಡುಗೆ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಕರ್ಗಡ್ಬು ಮತ್ತು ಇದು ಕಿಚಡಿ ಮಾಡಿದ್ರು. ಈ ಬಾಬಾಯಿನ ಹಬ್ಬಕ್ಕೆ ಕಿಚಡಿನೇ ಮೈನ್ ಐಟಮು. ಏನೇ ಅಡುಗೆ ಮಾಡಿದ್ರು ಕಿಚಡಿ ತಪ್ಪದೇ ಮಾಡಬೇಕು. ಇಲ್ಲಿ ಕರ್ಗಡ್ಬು, ಕಿಚಡಿ ಮತ್ತು ಇಲ್ಲಿ ಪೂರಿ ಮತ್ತು ಹಪ್ಪಳ. ಇಲ್ಲಿ ಪಲ್ಯ ಮಾಡಿದ್ರು, ಪಲ್ಯ ಮತ್ತು ರಸಮ್ಮು, ಅನ್ನ, ಇಷ್ಟು ಹೆಸರು ಬೇಳೆ ಇಷ್ಟು ಮಾಡಿದರು. ನಮ್ಮ ಅಕ್ಕ ಅವ್ರ ಮನೆಗೆ ಪಾನಕ ಮಾಡ್ತಾರೆ. ಪಾನಕ ಒಪ್ಸೋವರೆಗೂ ಯಾರಿಗೂ ಊಟಕ್ಕಿಡಲ್ಲ. ಒಂದು 10 ಗಂಟೆನೇ ಆಗುತ್ತೆ ಪಾನಕ ಒಪ್ಪಿಸ್ ಬರೋವರೆಗೂ. ಅಷ್ಟುವರೆಗೂ ಯಾರಿಗೂ ಊಟಕ್ಕಿಡಲ್ಲ. ಅವ್ರ ಮನೆಯಲ್ಲೆಲ್ಲ ಒಂದು ಹೊತ್ತಿಂದ ಅಡುಗೆ ಮಾಡಿರ್ತಾರೆ. ಅವರು ಒಂದು 10 ಗಂಟೆ ಮೇಲೇ ಎಲ್ಲರಿಗೂ ಊಟಕ್ಕಿಟ್ಟು ಆಮೇಲೆ ಊಟ ಮಾಡೋದವರು. ಇಲ್ಲಿ ತುಂಬ ನೇಮಕವಾಗಿ ಮಾಡ್ತಾರೆ ಹಬ್ಬ. ಬಾಬಾಯನ ಹಬ್ಬ ಇನ್ನೂ ಒಂದು ವಾರ ಐತೆ ಅನ್ನಂಗೆ ಮನೆಯೆಲ್ಲ ತೊಳ್ಕೊಂಡು ಬೆಡ್ಶೀಟ್ ಎಲ್ಲ ಒಕ್ಕೊಂಡು ನೀಟಾಗಿ ಉಗಾದಿ ಹಬ್ದಾಗ ನಾವು ಹೆಂಗೆ ಕ್ಲೀನ್ ಮಾಡ್ಕೊತೀವೋ ಮನೆ ಹಂಗೆಲ್ಲ ಕ್ಲೀನ್ ಮಾಡ್ಕೊತಾರೆ. ಹಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬಕ್ಕೆ ನೀಟಾಗಿ ಮಾಡ್ತಾರೆ. ಇಲ್ಲಿ ಅಂಟು ಮುಂಟು ಏನೂ ಆಗಂಗಿಲ್ಲ ಬಾಬಾಗೆ. ಒಂಚೂರು ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ಅಪ್ಪ ಜಾಸ್ತಿ ಕಷ್ಟಗಳೇ ತೋರಿಸ್ಬಿಡ್ತಾನೆ, ಅಷ್ಟು ನೇಮಕ ಇಲ್ಲಿ. ನಾನಿಲ್ಲಿ ನಮ್ಮ ಅಕ್ಕ ಅವ್ರ ಅಡುಗೆ ರೂಮ್ ಯಾವ ರೀತಿ ಐತೆ, ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಪಾತ್ರೆಗಳಿದ್ದಾವೆ. ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿದಾಗೆಲ್ಲ ಚೀಲಕ್ಕೆ ಕಟ್ಟಿಟ್ಟಿದ್ದಾರಂತೆ. ತಗೊಳೋವಾಗ ನಾವು ಬೇಕು ಇವು ಬೇಕು ಅಂತ ತಗೊಬಿಡ್ತೀವಿ, ಮತ್ತು ಅವ್ರು ತೊಳೆಯೋವಾಗಿರ್ತೈತೆ. ಇವೆಲ್ಲ ಯಾಕನ ತಗೊಳ್ಳೋ ಅಂತ ಅನ್ನಿಸ್ತಿದೆ. ನಮ್ಮ ಅಕ್ಕ ಅವರು ಹಂಗೆಲ್ಲ ಸುಮಾರು ಪಾತ್ರೆಗಳೆಲ್ಲ ಕಟ್ಟಿಟ್ಟಿದ್ದಾರೆ. ಇಲ್ಲಿ ಇವಳು ನಮ್ಮ ಅಕ್ಕನ ಮಗಳು ನಾನು ವೀಡಿಯೋಗೆ ಪಿನ್ನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಯಾವಾಗಲೂ ಅವಳು ಪಿನ್ನಿ ಅಂತಾಳೆ, ಹಂಗಾಗಿ ಅವಳನ್ನೂ ತೋರಿಸ್ದೆ. ಇದಿನ್ನು ನೈಟ್ ನಾವು ಒಂದು 10 ಗಂಟೆ ಹಂಗೆ ಊಟ ಮಾಡ್ಕೊಂಡು ಇಲ್ಲಿ ದೇವ್ರ ಗುಡಿ ಹತ್ರ ಬಂದ್ವಿ ಇಲ್ಲೆಲ್ಲ ನೋಡೋಣ ಅಂತ. ನಾವು ಚಿಕ್ಕ ಹುಡುಗರಾಗಾದ್ರೆ ರಾತ್ರಿ ಒಂದು 10 ಗಂಟೆ ಹಂಗೆ ಬಂದ್ವಿ ಅಂದರೆ ಮತ್ತೆ ಬೆಳಗಿನ ಜಾವದವರೆಗೂ ಇದೆಲ್ಲ ಇಲ್ಲೇ ಕುಣಿಯೋದು ಇದೆಲ್ಲ ನೋಡ್ಕೊಂಡು ಇಲ್ಲೇ ಇರ್ತಿದ್ವಿ. ಆದರೆ ಇವಾಗ ಅಷ್ಟೊಂದು ಓಪಿಕೆ ಇಲ್ಲ. ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋಗಿ ಮನೆಗೆ ಕಾಣೋಣ ಅನ್ನಂಗೆ. ಜಾಸ್ತಿ ನಿದ್ದೆ ಕಟ್ಟೋಕ್ಕಾಗಲ್ಲ. ಆದರೂ ನೈಟೆಲ್ಲ ಇದ್ದಿದ್ರು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತೈತೆ. ಇಲ್ಲಿ ತುಂಬ ಚೆನ್ನಾಗಿ ಕುಣಿತಾರೆ, ಸ್ಟೆಪ್ ಚೆನ್ನಾಗಿ ಕುಣಿತಾರೆ. ನೋಡೋದಕ್ಕೆ ಒಂಥರ ಖುಷಿ. ನನಗೆ ನಮ್ಮೂರಲ್ಲಿ ಬಾಬಾಯನ ಹಬ್ಬ ಅಂದರೆ ತುಂಬ ಇಷ್ಟ. ಅಂದರೆ ನನ್ನ ಗಂಡನ ಮನೆಯಲ್ಲೂ ಇಷ್ಟನೇ, ಆದರೂ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ತವ್ರ ಮನೆ ಅಂದರೆ ಒಂದು ಕೈ ಜಾಸ್ತಿ ಅಲ್ವಾ, ಹಂಗೆ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಕ್ಕಿಂತ ಈ ಊರಲ್ಲೇ ರತ್ನಗಿರಲ್ಲೇ ಬಾಬಾಯನ ಹಬ್ಬ ಚೆನ್ನಾಗಾಗೋದು. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ. ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ. ವರ್ಷನೂ ಹಿಂಗೆ ಜಾಸ್ತಿ ಜನ. ಸಖತ್ತಾಗಿ ಹಬ್ಬ ಮಾತ್ರ ಸಖತ್ತಾಗಿ ನಡೆಯುತ್ತೆ. ಇಲ್ಲಿ ಜಾತ್ರೆ, ಕೊಲ್ಲಾಪುರಮ್ಮನ ಜಾತ್ರೆ, ಬಾಬಾಯನ ಹಬ್ಬ ಇವೆರಡು ತುಂಬ ಚೆನ್ನಾಗಿ ನಡೆಯುತ್ತವೆ. ನಾವು ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ಕೊಂಡು ಇಲ್ಲಿ ಕೆಳಗಡೆ ಬಂದ್ವಿ. ಇಲ್ಲಿ ದೊಡ್ಡದೊಂದು ಚೇರ್ವ ಅಂತ ಹೂನಾರ ತಗೊಂಡು ಬರ್ತಾ ಇದ್ವಿ. ಇನ್ನು ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲಿ. ನೋಡಿದ್ರಲ್ಲ ಹೂನಾರ ಎಷ್ಟು ಚೆನ್ನಾಗಿತ್ತು. ಹರಕೆ ಮಾಡ್ಕೊಂಡಿರೋದು ಯಾರಾದರೂ ಒಬ್ಬೊಬ್ರು ಹಂಗೆ ಹಾಕಿಸ್ತಾ ಇರ್ತಾರೆ. ಈ ದೇವರು ನಾವೇನೇ ಕೋರ್ಕೊಂಡ್ರು ಕೂಡ ಕೋರಿಕೆಗಳು ನೆರವೇರುತ್ತೆ. ಏನಂದರೆ ಮಕ್ಳು ಇಲ್ದಿದ್ದಂಥವ್ರು ಮತ್ತು ಈ ಗಂಡು ಮಕ್ಕಳು ಬೇಕು ಅಂತ ಅನ್ನೋರು ಇದಕ್ಕೆ ಕೋರ್ಕೊಂಡ್ರೆ ಖಂಡಿತ ಅದೇ ಆಗ್ತವೆ. ಫುಲ್ ಪವರ್ಫುಲ್ ಬಾಬಯ್ಯ. ಬೆಳಗಿನ ಜಾವ ಇನ್ನು ಕೆಂಡ ಒಯ್ಯೋದು ಅದೆಲ್ಲ ಇರುತ್ತೆ. ಯಾರು ಮುಕ್ಕೊಂಡಿರ್ತಾರಲ್ವ ಅವರು ಕೆಂಡ ವಹಿಸ್ಕೊಳ್ತಾರೆ. ನಾನು ಮುಕ್ಕೊಂಡಿದ್ದೆ. ನಾನು ಒಂದು 2 ವರ್ಷ ವಹಿಸ್ಕೊಂಡಿದ್ದೆ ಕೆಂಡ. ಇನ್ನೂ 1 ವರ್ಷ ವಹಿಸ್ಕೋಬೇಕಾಯ್ತು. ಹೋದ ವರ್ಷವೂ ವಹಿಸ್ಕೊಳಕ್ಕಾಗಲಿಲ್ಲ, ಮತ್ತು ಈ ವರ್ಷವೂ ವಹಿಸ್ಕೊಂಡಿಲ್ಲ. ನಾಳೆ ವರ್ಷ ವಹಿಸ್ಕೋಬೇಕು. ಇದು ಬೆಳಗಿನ ಜಾವ ವಿಡಿಯೋ. ಇದು ಬೆಳಗಿನ ಜಾವ ನೋಡೋದಲ್ಲ ಬಾಬಾಯಿನ ಎತ್ತವಾಗ ಎಷ್ಟು ಚೆನ್ನಾಗಿತ್ತು. ಬಾಬಾಯಿನ ಎತ್ತಿದ ಮೇಲೆ ಹೂನಾರ ಹಾಕಿಸ್ಕೊಳ್ಳೋದಾಗಿರ್ಬೋದು, ಬುರ್ಗ ಹಾಕೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷಕ್ಕೆ 4 ಪೇಟೆ ಸುತ್ತಾಕೊಂಡು ಬರಬೇಕು ಬಾಬಯ್ಯ. 4 ಪೇಟೆಗೂ ಒಂದೊಂದು ಹೂನಾರ ಹಾಕ್ತಾರೆ, ಹಾಕಿಸ್ಕೊಂಡು ಬರ್ತೈತೆ. ತುಂಬ ಚೆನ್ನಾಗಿರ್ತೈತೆ ಇದೆಲ್ಲ ನೋಡೋದಕ್ಕೆ. ಪಂಜ್ ಹಚ್ಕೊಂಡು
ನಮ್ಮೂರಲ್ಲಿ ಬಾಬಾ ಇರುತ್ತೆ ಇನ್ನು ಶನಿವಾರ ಭಾನುವಾರ. ವರ್ಷ ಇಲ್ಲಿನೂ ಅಲ್ಲಿ ಒಂದೇ ಸಲ ಇರೋದು. ಈ ಸಲ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಇಟ್ಕೊಂಡಿದ್ದಾರೆ, ಪರವಾಗಿಲ್ಲ. ಮೊನ್ನೆ ಸಲ ಒಂದೇ ಸಲ ಇಟ್ಕೊಂಡಿದ್ದು. ಇಲ್ಲಿ ನಮ್ಮಮ್ಮ ಅವ್ರವ್ರಿಗೆ ಬರೋದಕ್ಕಾಗಲಿಲ್ಲ, ಅಲ್ಲಿ ಹಬ್ಬ ಇತ್ತಲ್ಲ, ಹಂಗಾಗಿ ಈ ಸಲ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಇಟ್ಕೊಂಡಿದ್ದಾರಲ್ಲ, ಇಲ್ಲಿ ಮುಗಿಸ್ಕೊಂಡು ಇನ್ನು ಅಲ್ಲಿಗೆ ಹೋಗಬೇಕು. ನಮ್ಮೂರಲ್ಲೂ ಬಾಬಾನ ಹಬ್ಬ ಇಟ್ಕೊಂಡಿದ್ದಾರೆ ಶನಿವಾರ ಭಾನುವಾರ. ವರ್ಷ ಅಲ್ಲಿನ ಇಲ್ಲಿ ಒಂದೇ ಸಲ ಇಟ್ಕೊಳ್ಳೋರು. ಈ ಸಲ ಮಾತ್ರ ಒಂದಿನ ಡಿಫ್ರೆಂಟ್ ಇದೆ, ಪರವಾಗಿಲ್ಲ. ಹೋದ ಸಲ ಆದರೆ ಒಂದೇ ಸಲ ಇಟ್ಕೊಂಡಿರೋದ್ರಿಂದ ಇಲ್ಲಿ ಬರೋದಕ್ಕಾಗಲಿಲ್ಲ, ಅಲ್ಲಿ ಹಬ್ಬ ಇತ್ತಲ್ಲ, ಹಂಗಾಗಿ 2 ದಿನ ನಮ್ಮ ಅಮ್ಮ ಅವ್ರ ಊರಲ್ಲಿ ಯಾವ ರೀತಿ ಮಾಡಿದ್ರು ಬಾಬಾನ ಹಬ್ಬ ಅಂತ ನೋಡಿದ್ದೀರಾ. ಇನ್ನು ಭಾನುವಾರದಿಂದ ಇನ್ನು ನಮ್ಮೂರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಶೇರ್ ಮಾಡ್ಕೊತೀನಿ. ಬಾಬಾನ ಹಬ್ಬ ತಪ್ಪದೆ ನೋಡಿ, ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತವೆ. ಇನ್ನು ಇಲ್ಲಿ ವೀಡಿಯೋದಲ್ಲಿ ಬಂದರೆ ಇದು ಶುಕ್ರವಾರ ನೀರಿನಾಗ ಬೀಳೋ ದಿನ. ಇದು ಭೂತಪ್ಪನ ವೇಷ ಹಾಕಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ವೇಷ ಹಾಕಿದ್ದಾರೆ. ಇಲ್ಲೆಲ್ಲ ವೇಷಗಳೆಲ್ಲ ತುಂಬ ಚೆನ್ನಾಗಿರುತ್ತವೆ. ನಾವು ಚಿಕ್ಕ ಹುಡುಗರಾಗಿಂದ ಹಿಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಇಷ್ಟೇ ಖುಷಿ ಇರುತ್ತೆ. ನೋಡ್ತಾ ಇರ್ಬಿಟ್ಟು ಶುಕ್ರವಾರ ಕೂಡ ಎಷ್ಟು ಜನ ಇದ್ದಾರೆ ಅಂತಂದು. ತುಂಬ ಚೆನ್ನಾಗಿ ಆಗ್ತೈತಿ ಇಲ್ಲಿ ಹಬ್ಬ. ಆ ಹುಡುಗ, ಚಿಕ್ಕ ಹುಡುಗ, ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಮೈದನ ಮಗ, ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾನೆ. ವೇಷ ನೋಡ್ಬೇಕು ಹೆಂಗೆ ಹಾಕಿದ್ದಾನೆ ಭೂತಪ್ಪನ ವೇಷ. ಇಲ್ಲೇನಾದ್ರೆ ಬಾಬಾಯಿಗಳು ನಿಕ್ಕವಾಗ ಎಷ್ಟು ಖುಷಿ ಇರ್ತದೆ. ಮತ್ತು ಇವು ಬಾಬಾಯಿಗಳು ನೀರಿನಾಗ ಬೀಳೋ ದಿನ ಅಷ್ಟೇ ಬಾಧೆ ಇರ್ತೈತೆ, ಸಖತ್ ಬಾಧೆ ಆಗ್ತೈತೆ. ಇನ್ನು ಬಾಬಾಯಿನ ಹಬ್ಬ ಇನ್ನು ಮುಗೀತೈತೆ ಅನ್ನಂಗೆ ಸುಮಾರು ಜನ ಬಾಬಾಯಿ ನಿಂತಿದ್ದಂಗೆ ಒಂಥರ ಕಣ್ಣಾಗ ನೀರೇ ಬಂದ್ಬಿಡ್ತಾರೆ, ಅಷ್ಟೇ ಬಾಧೆ ಆಗೋಗುತ್ತೆ. ಇನ್ನು ಭೂತಪ್ಪನ ವೇಷ ನೋಡೋದ್ರಲ್ಲಿ ಇದು ಪಾಳ್ಯಗಾರ ವೇಷ. ನೋಡಿ ಎಷ್ಟು ನೀಟಾಗಿ ಕುಣಿತಾ ಇದ್ದಾರೆ. ಇಲ್ಲಿ ಈ ಥರ ವೇಷಗಳೆಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಕುಣಿತಾರೆ. ಚೆನ್ನಾಗಿರುತ್ತಿಲ್ಲ ಹಬ್ಬ ನೋಡೋದಕ್ಕೆ. ಇಲ್ಲಿ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಬಾಬಾಯಿ ಗುಡಿ ಮೇಲ್ಗಡೆ ಸುತ್ತಿ ಎಲ್ಲ ಎಷ್ಟು ಹೂನಾರಗಳು ಹಾಕಿದ್ದಾರೆ. ಯಾಕೆಂದರೆ ಇಲ್ಲೆಲ್ಲ ಜಾಸ್ತಿ ಹೂನಾರಗಳೇ ಹಾಕ್ಸೋದು, ಹಂಗಾಗಿ ಹೊಸ್ದಾಗಿ ಬಂದವೆಲ್ಲನೂ ಹಾಕ್ಬಿಟ್ಟು ಮತ್ತು ಹಳೆವೆಲ್ಲ ತೆಗ್ದಾಕ್ತಾ ಇರ್ತಾರೆ. ಇಲ್ಲಿ ನಮ್ಮ ಅಕ್ಕ ಅವರು ನೆನೆ 1001 ರೂಪಾಯಿದು ಹಾಕಿಸಿದ್ರು, ನಾವು 101 ರೂಪಾಯಿದು ಹಾಕ್ಸಿದ್ವಿ. ವರ್ಷ ನಾವು ಒಂದೊಂದು ಹೂನಾರ ಹಾಕಿಸ್ತೀವಿ. ಇನ್ನು ಅಲ್ಲಿ ಹೂನಾರ ಹಾಕಿಸ್ತೀವಲ್ಲ, ಹಂಗಾಗಿ ಇಲ್ಲಿ ನಮ್ಮೂರಲ್ಲಿ ಕೂಡ ವರ್ಷ ಇಲ್ಲಿ ಒಂದೊಂದು ಹೂನಾರ ತಂದು ಹಾಕಿಸ್ತೀವಿ. ಇನ್ನಿಲ್ಲಿ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಕರಡಿ ವೇಷನೂ ಹಾಕ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಸೇಮ್ ರಿಯಲ್ ಕರಡಿ ಹೆಂಗೈತೆ ಹಂಗೈತೆ. ಇವತ್ತಿನ ವೀಡಿಯೋ ಇದಾಗೈತಿ. ವೀಡಿಯೋ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾಳೆಯಿಂದ ಇನ್ನೂ ಒಳ್ಳೆ ವೀಡಿಯೋಸ್ ಬರ್ತವೆ ನೋಡಿ.